ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಮಹಾಕವಿ ಪಂಪ ಇದು ಕೇವಲ ಚಿತ್ರ ಅಷ್ಟೇ ಅಲ್ಲ, ನಮ್ಮ ಕನ್ನಡದ ಇತಿಹಾಸ, ಸಾಹಿತ್ಯ ಹಾಗೂ ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಮುಂಬರುವ ಪೀಳಿಗೆಗೆ ಅಥವಾ ಈ ತಲೆಮಾರಿಗೆ ಪರಿಚಯ ಮಾಡಿಸುವಂತಹ ಒಂದು ಸುಂದರ ಪ್ರಯತ್ನ ಮಾಡಿದ್ದೀವಿ. ಹಾಗೆ ಇಂತಹ ಐತಿಹಾಸಿಕ ಸಾಹಿತ್ಯ ಮಹತ್ವ ಇರುವಂತಹ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನ್ನ ಅದೃಷ್ಟನೇ ಅಂತಾನೆ ಅನ್ಕೋತೀನಿ. ಏಕೆಂದ್ರೆ ನಾನು ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿರೋದು ಪಂಪನ ಪತ್ನಿ. ಈ ಒಂದು ಪಾತ್ರ ತುಂಬಾ ಇತಿಹಾಸ ಹಾಗೂ ಭಾವನೆ ಇರುವಂತ ಪಾತ್ರ. ಇಂಥ ಪಾತ್ರ ನಾನು ಮಾಡಿರೋದು ನನ್ನ ವೃತ್ತಿ ಜೀವನಕ್ಕೆ ತುಂಬಾ ಗೌರವ ತಂದುಕೊಡುತ್ತೆ. ಇಂತಹ ಪಾತ್ರ ನಾನು ಕೊಟ್ಟಿರೋದಕ್ಕೆ ನಮ್ಮ ಗುರುಗಳು ಗರುಡು ರಾಮಚಂದ್ರಪ್ಪ ಸರ್ ಅವರಿಗೆ ನನ್ನ ಪ್ರೀತಿಯ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಮಿತಾ ಮ್ಯಾಮ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ, ತುಂಬಾ ಅತ್ಯುತ್ತಮ ಲೊಕೇಶನ್ಸ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ. ಸುಂದರಾಜ್ ಸರ್ ಹೇಳಿದಾಗೆ ಆದಿಕವಿ ಅಂತ ಬಂದಾಗಲೇ ನಾವು ಈ ಒಂದು ಪ್ರದೇಶದಲ್ಲಿ ಶೂಟ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಅದನ್ನ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ನಲ್ಲಿ ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದ್ದೀನಿ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸಿನಿಮಾ ಸ್ಕ್ರೀನಿಂಗ್ ಆಗಿತ್ತು. ಅವಾಗ ಸಿನಿಮಾ ನೋಡಿದಾಗ ನನಗೆ ಎಷ್ಟು ಅತ್ಯುತ್ತಮವಾಗಿ ಬಂದಿದೆ ಅಂತ ಅನಿಸ್ತು. ಅಂಡ್ ನಾನು ಕೂಡ ನನ್ನ ಭಾಷೆ ಬೇರೆ, ಅದೇ ಸಿನಿಮಾದಲ್ಲಿರೋ ಜಕ್ಕರೆ ಪಂಪನ ಪತ್ನಿಯ ಭಾಷೆ ಬೇರೆ. ಆ ಒಂದು ಪಾತ್ರ ನಿರ್ವಹಿಸಬೇಕಾದ್ರೆ ನನ್ನ ಎಫರ್ಟ್ಸ್ ಎಲ್ಲಾನು ಹಾಕಿದ್ದೀನಿ. ಹಾಗೆ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಅನುಭವ ಹಾಗೆ ಅವರ ಒಂದು ಮಾತು ಪ್ರತಿಯೊಂದು ತುಂಬಾ ಕಲಿಸಿದೆ ನನಗೆ ಸಿನಿಮಾ ಮಾಡ್ಬೇಕಾದ್ರೆ. ಹಾಗೆ ಸಿನಿಮಾದಲ್ಲಿ ಎಲ್ಲ ಹಿರಿಯ ಕಲಾವಿದರಿದ್ದಾರೆ. ಇಂಥ ನಿಮ್ಮೆಲ್ಲರ ಜೊತೆಗೂ ನಾನು ಸ್ಕ್ರೀನ್ ಶೇರ್ ಮಾಡಿರೋದು, ನಿಮ್ಮೆಲ್ಲರ ಜೊತೆಗೆ ಆಕ್ಟ್ ಮಾಡಿರೋದು ಕೂಡ ನನ್ನ ಅದೃಷ್ಟ. ಹಾಗೆ ಕಿಶೋರ್ ಸರ್ ಎಂತಹ ಅತ್ಯುತ್ತಮ ಅಂದ್ರೆ ಒಳ್ಳೆ ಅದ್ಭುತ ನಟ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದು ತುಂಬಾ 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 ಸಿಂಪಲ್ ಪರ್ಸನ್. ನಾನು ನನ್ನ ಕೆರಿಯರ್ ನೋಡಿರುವಂತ ವ್ಯಕ್ತಿಗಳಲ್ಲಿ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದು ತುಂಬಾ ಖುಷಿಯಾಗಿದೆ ಸರ್. ಒಂದು ವಿಶೇಷ ಅನುಭವ ಕೂಡ ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕನ್ನಡ ನಾಡು ಸಂಸ್ಕೃತಿ ಹಾಗೆ ಇತಿಹಾಸವನ್ನ ಎತ್ತಿ ಹಿಡಿದಿರುವಂತಹ ಸಿನಿಮಾ ಮಹಾಕವಿ ಪಂಪ. ಇಂತಹ ಸಿನಿಮಾಕ್ಕೆ ನಿಮ್ಮೆಲ್ಲರೂ ಬೆಂಬಲ ಜಾಸ್ತಿನೇ ಇರಬೇಕು. ಆಶೀರ್ವದಿಸಿ, ಬೆಂಬಲಿಸಿ, ಹಾಗೆ ನಿಮ್ಮ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.